ಫೆಬ್ರವರಿ 26ಕ್ಕೆ ವಿಜಯ್ ವೆಡ್ಸ್ ರಶ್ಮಿಕಾ. ಹೇಗಿದೆ ಗೊತ್ತಾ ಮದುವೆ ಆಮಂತ್ರಣ ಪತ್ರಿಕೆ? ನಟ ವಿಜಯ್ ದೇವರಕೊಂಡ ಮತ್ತು ನಟಿ ರಶ್ಮಿಕಾ ಮದ್ದಣ್ಣ ಫೆಬ್ರವರಿ 26ರಂದು ವಿವಾಹವಾಗಲಿದ್ದಾರೆ. ವಿವಾಹ ಸ್ಥಳ ಇನ್ನೂ ಬಹಿರಂಗವಾಗಿಲ್ಲ. ಉದಯಪುರದ ಅರಮನೆಯಲ್ಲಿ ಮದುವೆ ನಡೆಯಲಿದೆ ಎಂದು ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ತಾರಾ ಜೋಡಿ ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ವಿವಾಹ ಆರತಕ್ಷತೆಯನ್ನ ಆಯೋಜಿಸಿದೆಯಂತೆ. ಆರತಕ್ಷತೆಯ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಮಾರ್ಚ್ 4ರಂದು ಸಂಜೆ 7 ಗಂಟೆಗೆ ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರೋ ತಾಜ್ ಕೃಷ್ಣಾದಲ್ಲಿ ಅದ್ದೂರಿ ರಿಸೆಪ್ಷನ್ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿನಿ ತಾರೆಯರು, ರಾಜಕಾರಣಿಗಳು ಸಾಕ್ಷಿಯಾಗಲಿದ್ದಾರೆ. ಇನ್ನು ವೆಡ್ಡಿಂಗ್ ಕಾರ್ಡ್ನಲ್ಲಿ ಏನಿದೆ ಅಂತ ಹೇಳ್ತೇವೆ ನೋಡಿ. ನಾನು ಕೆಲವು ವಿಶೇಷ ಸುದ್ದಿಗಳನ್ನ ಹಂಚಿಕೊಳ್ಳಲು ಮತ್ತು ನಮ್ಮ ಜೀವನದ ಒಂದು ದೊಡ್ಡ ಕ್ಷಣದ ಭಾಗವಾಗಲು ನಿಮ್ಮನ್ನ ಆಹ್ವಾನಿಸಲು ಬರೆಯುತ್ತಿದ್ದೇನೆ. ನಮ್ಮ ಕುಟುಂಬಗಳ ಪ್ರೀತಿ ಮತ್ತು ಆಶೀರ್ವಾದದೊಂದಿಗೆ ರಶ್ಮಿಕಾ ಮತ್ತು ನಾನು 26/2/2026ರಂದು ಸಣ್ಣ ಮತ್ತು ಆತ್ಮೀಯ ಸಮಾರಂಭದಲ್ಲಿ ವಿವಾಹವಾಗಲಿದ್ದೇವೆ. ನಮ್ಮ ಒಕ್ಕೂಟದ ಸುತ್ತಲೂ ನೆನಪುಗಳನ್ನು ಸೃಷ್ಟಿಸುವ ಮತ್ತು ಆಚರಿಸುವ ಈ ಹೊಸ ಅಧ್ಯಾಯವನ್ನ ನಾವು ಪ್ರಾರಂಭಿಸುತ್ತಿದ್ದಂತೆ ನಮ್ಮ ಪ್ರಯಾಣದ ಭಾಗವಾಗಿರುವವರೊಂದಿಗೆ ಆಚರಿಸುವುದು ನಮಗೆ ನಿಜವಾಗಿಯೂ ಬಹಳಷ್ಟು ಅರ್ಥಪೂರ್ಣವನ್ನ ನೀಡುತ್ತದೆ. ನಿಮ್ಮ ಉಪಸ್ಥಿತಿ ಮತ್ತು ಆಶೀರ್ವಾದಗಳು ಈ ಸಂದರ್ಭವನ್ನ ನಮಗೆ ಇನ್ನಷ್ಟು ವಿಶೇಷವಾಗಿಸುತ್ತದೆ. ನಮ್ಮ ವಿವಾಹದ ಆರತಕ್ಷತೆಯಲ್ಲಿ ನಮ್ಮೊಂದಿಗೆ ಸೇರಿ ನಮ್ಮನ್ನ ಆಶೀರ್ವದಿಸಲು ನಾವು ನಿಮ್ಮನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ನಾವು ಒಟ್ಟಿಗೆ ಆಚರಿಸಲು ಎದುರು ನೋಡುತ್ತಿದ್ದೇವೆ ಎಂದು ಬರೆಯಲಾಗಿದೆ. ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಕಾರ್ಡ್ ವೈರಲ್ ಆದ್ರೆ, ಮತ್ತೊಂದು ಕಡೆ ವಿಜಯ್ ಹಾಗೂ ರಶ್ಮಿಕಾ ಇಬ್ಬರು ಮುಂಬೈನ ಏರ್ಪೋರ್ಟ್ನಿಂದ ವಿದೇಶಕ್ಕೆ ಹಾರಿದ್ದಾರೆ. ಮದುವೆ ಶಾಪಿಂಗ್ ಮಾಡಲಿಕ್ಕೆ ಒಟ್ಟಿಗೆ ತೆರಳಿದ್ದಾರೆ ಎನ್ನಲಾಗ್ತಿದೆ. ಭಾರತದಲ್ಲಿ ಶಾಪಿಂಗ್ ಮಾಡಲು ಹೋದ್ರೆ ಅಭಿಮಾನಿಗಳ ಕಾಟ ಹೆಚ್ಚಾಗುತ್ತೆ. ಹೀಗಾಗಿ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ಈಗಾಗಲೇ ಈ ತಾರಾ ಜೋಡಿ ಕಳೆದ ಅಕ್ಟೋಬರ್ನಲ್ಲಿಯೇ ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಈ ಬಗ್ಗೆ ಇಬ್ರು ಕೂಡ ಎಲ್ಲಿಯೂ ಬಹಿರಂಗವಾಗಿ ಹೇಳಿಕೊಂಡಿರಲಿಲ್ಲ. ಈಗ ಮದುವೆ ಆಮಂತ್ರಣ ಪತ್ರಿಕೆ ವೈರಲ್ ಆಗುತ್ತಿದೆ. ರಶ್ಮಿಕಾ ಮದ್ದಣ್ಣ ಹಾಗೂ ವಿಜಯ್ ದೇವರಕೊಂಡ ಮೊದಲು ಭೇಟಿಯಾಗಿದ್ದು ಗೀತಾ ಗೋವಿಂದಂ ಸೆಟ್ನಲ್ಲಿ. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಆ ಬಳಿಕ ಇವರ ಮಧ್ಯೆ ಗೆಳೆತನ ಕೂಡ ಗಟ್ಟಿ ಆಗುತ್ತಾ ಸಾಗಿತು. ಈಗ ಈ ಜೋಡಿ ವಿವಾಹ ಆಗ್ತಿದ್ದಾರೆ. ತೆಲುಗು ಚಿತ್ರ ಗೀತಾ ಗೋವಿಂದಂ 2018ರಲ್ಲಿ ರಿಲೀಸ್ ಆಯಿತು. ಈ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಕೆಲಸವನ್ನ ಮಾಡಿದ್ರು. ಇದು ಭಾರಿ ಹಿಟ್ ಆದ ಸಿನಿಮಾ. ವಿಜಯ್ ಮತ್ತು ರಶ್ಮಿಕಾರನ್ನ ದಕ್ಷಿಣ ಚಿತ್ರರಂಗದ ಅತ್ಯಂತ ಪ್ರೀತಿಯ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ಒಂದನ್ನಾಗಿ ಮಾಡಿತು. ಅವರ ಇಬ್ಬರ ಕೆಮಿಸ್ಟ್ರಿ ವ್ಯಾಪಕವಾಗಿ ಮೆಚ್ಚುಗೆಯನ್ನ ಪಡೆಯಿತು. ಡಿಯರ್ ಕಾಮ್ರೇಡ್ 2019ರಲ್ಲಿ ರಿಲೀಸ್ ಆಯಿತು. ಈ ಚಿತ್ರದಲ್ಲೂ ಕೂಡ ಮತ್ತೆ ಒಟ್ಟಿಗೆ ಅಭಿನಯಿಸಿದ್ರು. ಅಭಿಮಾನಿಗಳು ಈ ಜೋಡಿ ಒಂದಾಗಬೇಕಂತ ಆಸೆ ಪಟ್ಟಿದ್ರು. ಅದೇ ರೀತಿ ಈ ತಾರಾ ಜೋಡಿ ಫೆಬ್ರವರಿ 26ರಂದು ಹಸೆಮಣೆ ತುಳಿಯಲು ಸಜ್ಜಾಗಿದ್ದಾರೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.